ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಯಾರ್ಯಾರು ವೇಟ್ ಮಾಡ್ತಾ ಇದ್ರ ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇನ್ನೇನು ನಾಳೆ ಸ್ಟಾರ್ಟ್ ಆಗ್ತಾ ಇದೆ ಅಗ್ನಿ ಪರೀಕ್ಷೆ. ಅದರಲ್ಲಿ ಏನೇನ್ ಆಗುತ್ತೆ ಏನೇನಿಲ್ಲ, ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ, ಎಷ್ಟು ಜನ ಒಳಗಡೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾರೆ, ಅಗ್ನಿ ಪರೀಕ್ಷೆಯಿಂದ ಎಷ್ಟು ಜನ ಗೆದ್ದು ಹೋಗ್ತಾರೆ, ಮತ್ತೆ ಎಷ್ಟು ಜನಕ್ಕೆ ಅವಕಾಶ ಐತಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗಕ್ಕೆ ಅಂತಂದು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಮತ್ತೆ ಇವತ್ತಿನ ಪ್ರೊಮೋದಲ್ಲಿ ಒಂದ್ ಸ್ವಲ್ಪ ಪ್ರೊಮೋ ನೋಡ್ಕೊಂಡ್ ಬಂದ್ಬಿಡೋಣ. ಫಸ್ಟ್ ಪ್ರೊಮೋ ಮುಂಜಾನೆ ಒಂದು ಸಖತ್ತಾಗಿ ಪ್ರೊಮೋ ಹಾಕ್ತಾರೆ. ಆಲ್ಮೋಸ್ಟ್ ಅಲ್ಲಿ ಇವ ಒಂದು ಫಸ್ಟ್ನೇ ಪ್ರೊಮೋದಾಗ ಏನ್ ತಲೆ ಬಳಸ್ಕೊಂಡಿದ್ರಲ್ಲ ಅದು ಒಂದ ಕ್ಲಿಪ್ ಹಾಕಿದ್ರು. ಬಟ್ ಇವ ಮಾತಾಡೋದು ಮಾತ್ರ ಇವಾಗ ಒಂದ್ ಪ್ರೊಮೋ ಹಾಕಿರಲ್ಲ. ಇದ್ರಾಗ ಏನ್ ಸಖತ್ತಾಗಿ ಮಾತಾಡಿದಾನ ಗುರು. ಸ್ವಲ್ಪ ಎಲ್ಲಿ ಅವ ಮಾತಾಡುವಾಗ ನೋಡ್ಬೇಕು ನೀವು, ಸ್ವಲ್ಪ ಎಲ್ಲಿ ಕೂಡ ಗ್ಯಾಪ್ ಕೊಟ್ಟಿಲ್ಲ ಅವ. ಇವ್ರು ನನಗನ್ಸ ಮಟ್ಟಿಗೆ ಇವ ಸೆಲೆಕ್ಟ್ ಆಗಿದಾನಂತ ಅನ್ಸುತ್ತೆ. ಇವ ಸಖತ್ತಾಗಿ ಮಾತಾಡೋದ್ ಮಾತ್ರ ಕನ್ನಡ ಸಖತ್ತಾಗಿ ಮಾತಾಡ್ತಾನೆ. ಎಲ್ಲಿ ಕೂಡ ಒಂದಿಷ್ಟು ಇಂಗ್ಲಿಷ್ ಬಳಸಲ್ಲ, ಚೊಕ್ಕ ಕನ್ನಡನೇ ಮಾತಾಡ್ತಾನೆ. ಹಂಗಾಗಿ ಇವರು ಈ ಅಗ್ನಿ ಪರೀಕ್ಷೆಗೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಕಾದು ನೋಡೋಣ. ಜಡ್ಜಸ್ ಕೂಡ ಎಲ್ಲರೂ ಇಂಪ್ರೆಸ್ ಆಗಿದ್ದಾರೆ ಇವ್ರು ಮಾತಾಡೋದಕ್ಕೆ. ಇವರಿಗೆ ಅದು ಆ ಟಾಸ್ಕ್ ಮುಗಿದಾದ್ಮೇಲೆ ಇವರಿಗೆ ತಲೆ ಬೋಳಿಸಕ್ಕೆ ಟಾಸ್ಕ್ ಕೊಟ್ಟಿದ್ದು. ಫಸ್ಟ್ನೇ ಟಾಸ್ಕ್ ವಿನ್ ಆಗಿರ್ಬೋದು ಮೋಸ್ಟ್ಲಿ. ಈಗ ಎರಡನೇ ಟಾಸ್ಕ್ ಆಲ್ಮೋಸ್ಟ್ ಅಲ್ಲಿ ಒಪ್ಕೊಂಡನ, ಅದು ಮುಗಿತೆ ಸೆಲೆಕ್ಟ್ ಆಗಿದ್ದಾನೆ ಅಂತ ನನಗೆ ಅನಿಸ್ತಾ ಇದೆ. ಕಾದು ಮತ್ತೆ ನೆಕ್ಸ್ಟ್ ಇನ್ನೊಂದು ಅಪ್ಡೇಟ್ ಏನಂದ್ರ, ಇವಾಗ ಪ್ರೋಮೋ ಆಲ್ಮೋಸ್ಟ್ ಅಲ್ಲಿ ಊಸು ನೋಡಿದ್ವಿ. ಪ್ರೋಮೋ ಯಾವ ತರ ಇವೆ ಅಂತಂದು. ಇದರಲ್ಲಿ ಜಾಸ್ತಿ ಹಿಂಟ್ ಕೊಟ್ಟಿಲ್ಲ. ಒಂದಿಷ್ಟು ಜನದ್ದು ಈ ಪ್ರೋಮೋದಲ್ಲಿ ರಿವೀಲ್ ಮಾಡಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಇವಾಗ ಕನ್ಫರ್ಮ್ ಆಗ್ತಾ ಇದೆ. ಅಮ್ಮುಕು ಡುಮ್ಕು ಮತ್ತೆ ಗಂಗಮ್ಮ ಇವರೆಲ್ಲರೂ ಕೂಡ ಬಿಗ್ ಬಾಸ್ ಮನೆಗೆ ಅದು ಅಗ್ನಿ ಪರೀಕ್ಷೆಗೆ ಸೆಲೆಕ್ಟ್ ಆಗಿಲ್ಲ ಅಂತಂದು, ರಿಜೆಕ್ಟ್ ಆಗಿದ್ದಾರೆ ಅಂತಂದು ನನಗೆಲ್ಲ ಅಂದ್ರೆ ಯಾಕೆ ಕನ್ಫರ್ಮ್ ಆಗ್ತಾ ಇದೆ ಅಂದ್ರೆ, ಅವ್ರು ಆಲ್ರೆಡಿ ಇನ್ಸ್ಟಾಗ್ರಾಮ್ ನಲ್ಲಿ ಬಂದು ಈ ಸ್ಪೋರ್ಟ್ಸ್ ವಿಡಿಯೋನ ರೀಲ್ಸ್ ನ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಅಲ್ಲ ಒಂದ್ ವೇಳೆ ಅಗ್ನಿ ಪರೀಕ್ಷೆಗೆ ಸೆಲೆಕ್ಟ್ ಆಗಿದ್ರೆ ಈ ಚಾನ್ಸ್ ಅವ್ರಿಗೆ ಕೊಡ್ತಾನೆ ಇರ್ಲಿಲ್ಲ. ವಿಡಿಯೋ ಅಪ್ಲೋಡ್ ಮಾಡಕ್ ಕೊಡ್ತಾನೆ ಇರ್ಲಿಲ್ಲ. ಹಂಗಾಗಿ ಇವಾಗ ಇವರು ಅಮ್ಮುಕು ಡುಮ್ಕು ಅವರು ಹೊರಗ್ ಬಂದಿದ್ದಾರೆ, ಗಂಗಮ್ಮ ಅವರು ಕೂಡ ಹೊರಗ್ ಬಂದಿದ್ದಾರೆ ಅಂತ ಅನಿಸ್ತಾ ಇದೆ. ಕಾದು ನೋಡೋಣ. 100% ಕನ್ಫರ್ಮ್ ಹೊರಗಡೆ ಬಂದಾರ ಇವ್ರು ಅಂತಂದು. ಕಾದು ನೋಡೋಣ. ಇವಾಗ ರಿಜೆಕ್ಟ್ ಆಗಿದ್ದಾರೆ ಇವರು ಕೂಡ. ರಿಜೆಕ್ಟ್ ಆಲರ್ದವ್ರು ಏನು ಇದಾರಲ್ಲ, ಇವಾಗ ಎಷ್ಟು ಜನ ರಿಜೆಕ್ಟ್ ಆಲರ್ದವ್ರು ಎಷ್ಟು ಜನ ಅದಾರ ಅಂದ್ರ, ಫಸ್ಟ್ ರಿಜೆಕ್ಟ್ ಎಷ್ಟು ಜನ ಆಗ್ಯಾರ ಅಂತ ಹೇಳ್ಬಿಟ್ಟು ನೋಡ. 60 ಜನದಾಗ ರಿಜೆಕ್ಟ್ ಆದಂತ ಎಷ್ಟು ಜನ ಅಂದ್ರ 44 ಜನ ರಿಜೆಕ್ಟ್ ಆಗ್ಯಾರ. 40 ರಿಜೆಕ್ಟ್ ಆಗ್ಯಾರ. ಒಟ್ಟು ಈಗ ಸೆಲೆಕ್ಟ್ ಆದವ್ರು ಅಗ್ನಿ ಪರೀಕ್ಷೆ ಸೆಲೆಕ್ಟ್ ಆದವ್ರು 20, 16 ಅಂತಂದು ಅಪ್ಡೇಟ್ ಇದೆ. ಕಾದ್ ನೋಡೋಣ. ಕನ್ಫರ್ಮ್ ಆಗುತ್ತಲ್ಲ ನಾಳೆಗೆ ಇರ್ತಿದ್ರು, ನಾಳೆ ಕನ್ಫರ್ಮ್ ಆಗುತ್ತೆ. ನಾಳೆ 60 ಜನ ಸೆಲೆಕ್ಟ್ ಮಾಡೋದೇ ಎಪಿಸೋಡ್ ಇರುತ್ತೆ ಅಂತಂದು ಅನಿಸ್ತಾ ಇದೆ. ಅದಾದ್ಮೇಲೆ ಡೈಲಿ ಏನು ಎಪಿಸೋಡ್ ಇರ್ತಾವಲ್ಲ, ಆ ಡೈಲಿ ಎಪಿಸೋಡ್ ನಲ್ಲಿ ಏನ ಕಂಟೆಸ್ಟೆಂಟ್ಸ್ ಆಗಿ ಸೆಲೆಕ್ಟ್ ಮಾಡಿರ್ತಾರಲ್ಲ ಅಗ್ನಿ ಪರೀಕ್ಷೆಗಾಗಿ, ಅವ್ರದ್ದು ಟಾಸ್ಕ್ ಮತ್ತೆ ಈ ಡೇರ್ ಇರುತ್ತೆ ಇಲ್ಲೋ ಗೊತ್ತಿಲ್ಲ, ಬಟ್ ಟಾಸ್ಕ್ ಇರುತ್ತೆ ಅಂತ ಅನ್ಸುತ್ತೆ. ಎಂಟರ್ಟೈನ್ಮೆಂಟ್ ಇರುತ್ತೆ ಗುರು. ಬರೀ ಇದು ಅದೇ ತರ ಇದ್ರೆ ಯಾರು ಕೂಡ ನೋಡೋದಿಲ್ಲ. ಇಲ್ಲಿ ಏನು ಇವಾಗ 60 ಜನ ಸೆಲೆಕ್ಟ್ ಮಾಡಿರಲ್ಲ, 60 ಜನ ಸೆಲೆಕ್ಟ್ ಮಾಡಿದಾಗ ಅವ್ರದ್ದು ಪರ್ಸನಲ್ ಆಗಿ ಅವ್ರು ಯಾವ ತರ ಇದ್ದಾರೆ, ಬಿಗ್ ಬಾಸ್ ಮನೆಗೆ ಹೋಗಕ್ಕೆ ಇವ್ರು ಅಬಿಲಿಟಿ ಇದಾರಾ ಇಲ್ವೋ ಅಂತಂದು ಚೆಕ್ ಮಾಡಿ ಸೆಲೆಕ್ಟ್ ಮಾಡಿದ್ದಾರೆ. ಇವ್ರ ಟ್ಯಾಲೆಂಟ್ ಏನೈತಿ ಮತ್ತೆ ಎಬಿಲಿಟಿ ಏನೈತಿ ಇದನ್ನೆಲ್ಲ ಕೂಡ ಚೆಕ್ ಮಾಡಿದ್ದಾರೆ. ಇಷ್ಟೆಲ್ಲ ಪ್ರೊಮೋ ನೋಡಿದಾದ್ಮೇಲೆ ಬಿಗ್ ಬಾಸ್ ಅಂದ್ರೆ ಈ ಅಗ್ನಿ ಪರೀಕ್ಷೆಯರು ಯಾಕೆ ಇಟ್ರು ಗುರು ಅನ್ನುವಂತ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ತರನೇ ಹರಡ್ತಾ ಇದೆ. ಇದು ಬಿಗ್ ಬಾಸ್ ಮನೆಯನ್ನ ಅಗ್ನಿ ಪರೀಕ್ಷೆ ಬಿಗ್ ಬಾಸ್ ಮನೆಗೆ ಡೈರೆಕ್ಟ್ ಆಗಿ ಕರೆದು ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಇದು ಅಗ್ನಿ ಪರೀಕ್ಷೆಗೆ ಏಕೆ ಅಂದ್ರೆ, ಒಂದಿಷ್ಟು ಪ್ರೋಮೋದಲ್ಲಿ ನೋಡ್ಬೋದು ಗಿನ್ನಿಸ್ ರೆಕಾರ್ಡ್ ಅದನ್ನು ಕೂಡ ಹರಿದಾಕಿಸ್ತಾರೆ. ಅದು ಅಲ್ಲಿ ಕೂಡ ಮಾತ್ ಬರ್ತವೆ. ಮತ್ತೆ ಇಲ್ಲಿ ನಿನ್ನೆ ಒಂದು ಪ್ರೋಮೋ ನೋಡಿರ್ಬೋದು ನೀವು. ಒಬ್ರು ಮೇಡಮ್ ಕಾಲ್ ಮಾಡಿ ಅವ್ರ ಜಾಬ್ಗೆ ರೀಸನ್ ಕೊಡ್ತಾರೆ. ಕಾದು ನೋಡೋಣ. ಇದು ಅಂದ್ರೆ ರಿಯಲ್ ಆಗಿನೇ ನಡೆದಿರುತ್ತೆ. ಒಂದಿಷ್ಟು ಜನ ಬರ್ತಾರೆ, ಫೋನ್ ಹೊಡೆದಾಕ್ತಾರೆ, ಮೊಬೈಲ್. ಇದೆಲ್ಲ ಇಷ್ಟು ಪ್ರೋಮೋದಲ್ಲಿನೇ ಇಷ್ಟ ಆಗಿದೆ. 60 ಜನದೊಳಗಡೆ ಈ ಪ್ರೋಮೋದಲ್ಲಿ ಇಷ್ಟು ಕೊಟ್ಟವ್ರೆ. ಇನ್ನ 60 ಜನ ಪೂರಾ ಎಪಿಸೋಡ್ನಾಗ ಎಷ್ಟೆಷ್ಟು ಜನ ಏನೇನ್ ಹೊಡ್ಕೊಂಡಿರ್ತಾರೋ ಏನೇನಿಲ್ಲೋ ಕಾದ್ ನೋಡ್ಬೇಕಾಗೈತಿ. ಕಾದ್ ನೋಡೋಣ ಯಾರ್ಯಾರು ಏನೇನ್ ಹೊಡೆದಾಕ್ತಾರ ಮತ್ತೆ ಏನೇನ್ ಕಳ್ಕೊಂಡ್ರ ಏನೇನ್ ಮಾಡ್ಯಾರ ಅಂತಂದು ಕಾದ್ ನೋಡೋಣ. ಬಹಳ ಇಂಟ್ರೆಸ್ಟಿಂಗ್ ಆಗಿ ಎಪಿಸೋಡ್ಸ್ ಇವೆ. ಬಟ್ ಇವಾಗ ಏನ್ ಈ ಪ್ರೋಮೋದಲ್ಲಿ ನಾವು ನೋಡಿದ್ವಲ್ಲ, ಫುಲ್ ಜಗಳ ಈ ತರ ಅಂತಂದು ನಾವು ಅನ್ಕೊಂಡಿವಿ. ಬಟ್ ಎಪಿಸೋಡ್ ನಲ್ಲೇ ಬೇರೆ ಇರುತ್ತೆ ಇದು. ಆಲ್ಮೋಸ್ಟ್ ಅಲ್ಲಿ ಇವತ್ತು ನೋಡ್ಬೋದು. ಅವತ್ತು ಏನ್ ತಲೆ ಬೋಳಿಸ್ಕೊಂಡಲ್ಲ,
ಅವ್ರು ರಿಜೆಕ್ಟ್ ಆಗಿದ್ದಾನೆ ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ಇವತ್ತಿನ ಪ್ರೊಮೋ ನೋಡಿ ಇವ್ರು ಸೆಲೆಕ್ಟ್ 100% 100ಕ್ಕೆ 90% ಸೆಲೆಕ್ಟ್ ಆಗಿದ್ದಾರೆ ಅಂತಂದು ಅನ್ಕೊಂಡ್ ಗೊತ್ತಾ ಆ ಪ್ರೊಮೋ ನೋಡಿದಾದ್ಮೇಲೆ ಗೊತ್ತಾಯ್ತು ಇವ್ರು ಸೆಲೆಕ್ಟ್ ಪಕ್ಕಾ ಆಗ್ತಾರೆ. ಯಾಕಂದ್ರೆ ಆ ರೇಂಜಿಗೆ ಟ್ಯಾಲೆಂಟ್ ಇದೆ ಅವ್ರ ತಲೆ ಅಂತ ನೋಡೋಣ. ಅಗ್ನಿ ಪರೀಕ್ಷೆಗೆ ಆಲ್ಮೋಸ್ಟ್ ಅಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಕಾದ್ ನೋಡೋಣ. ಇವಾಗ ಈ 60 ಜನದಾಗ ಎಷ್ಟು ಜನ ರಿಜೆಕ್ಟ್ ಆಗಿರೋದು 44 ಜನ ರಿಜೆಕ್ಟ್ ಆಗಿದ್ರ ಅಂತ ಒಂದು ಅಪ್ಡೇಟ್ ಇದೆ. 16 ಜನ ಸೆಲೆಕ್ಟ್ ಆಗಿದ್ರ ಅಂತ ಅನ್ಸುತ್ತೆ. ಒಟ್ಟು 20 ಒಳಗ ಸೆಲೆಕ್ಟ್ ಆಗ್ಯಾರ ಈಗ ಅಗ್ನಿ ಪರೀಕ್ಷೆದಾಗ. ಒಟ್ಟು 44 ಜನ ಇಷ್ಟು ರಿಜೆಕ್ಟ್ ಆಗಿದ್ರಂತೆ. ಆಲ್ಮೋಸ್ಟ್ ಅಲ್ಲಿ ನಾಳೆ ಎಪಿಸೋಡ್ನಾಗ ಕನ್ಫರ್ಮ್ ಆಗ್ಬಿಡುತ್ತ. ಕಾದ್ ನೋಡೋಣ. ಮತ್ತೆ ಇವಾಗ ನೆಕ್ಸ್ಟ್ ಏನಂದ್ರ ಈಗ ಬಿಗ್ ಬಾಸ್ ಒಳಗಡೆ ಎಷ್ಟು ಏನು ಅಗ್ನಿ ಪರೀಕ್ಷೆಗೆ ಸೆಲೆಕ್ಟ್ ಆಗಿರ್ತಾರಲ್ಲ ಇಷ್ಟು ಜನದಲ್ಲಿ ಯಾರ ಒಳಗೆ ಎಷ್ಟು ಜನ ಹೋಗ್ತಾರೆ ಅನ್ನೋದು ಅಪ್ಡೇಟ್ ಬಂದಿದೆ. ಅದು ನೋಡೋಣ. 100ಕ್ಕೆ ಒಂದು 80% ಕನ್ಫರ್ಮ್. ಎಷ್ಟು ಜನ ಹೋಗ್ತಾರೆ ಅಂದ್ರೆ 5-6 ಜನ, ಲಾಸ್ಟ್ 5-6 ಜನ ಹೋಗ್ತಾರೆ ಒಳಗಡೆ ಅಂತಂದು ಅನಿಸ್ತಾ ಇದೆ. ಆಲ್ಮೋಸ್ಟ್ ಅಲ್ಲಿ ಒಂದು ಅಗ್ನಿ ಪರೀಕ್ಷೆ ಹಿಂದೆ ಬೇರೆ ಭಾಷೆದಲ್ಲಿ ನಡೆಸಿದ್ರು. ಅವರು ಕೂಡ 4-3 ಜನ ಇಷ್ಟು ಜನ ಒಳಗ್ ಕಳ್ಸಿದ್ರು. ಈ ಸಲ ನಮ್ ಬಿಗ್ ಬಾಸ್ ಕನ್ನಡ ಅಪ್ಡೇಟ್ ಏನೈತಂದ್ರ 6-5 ಜನ ಒಳಗಡೆ ಹೋಗ್ತಾರೆ ಅನ್ನೋ ಅಪ್ಡೇಟ್ ಐತಿ. ನೋಡೋಣ. ಕನ್ಫರ್ಮ್ ಆಗ್ಬೇಕಂದ್ರೆ ಇದು ಎಷ್ಟು 30ನೇ ತಾರೀಕು ಗ್ರ್ಯಾಂಡ್ ಫೈನಲ್ ಇದೆ ಅಂತಂದು ಅನಿಸ್ತಾ ಅದು ಅಗ್ನಿ ಪರೀಕ್ಷೆದು ಇದೆ. ಆಗಸ್ಟ್ 30ನೇ ತಾರೀಕಿಗೆ ಗ್ರ್ಯಾಂಡ್ ಫೈನಲ್ ಇದೆ ಅಂತೆ. ಕಾದು ನೋಡೋಣ. ಅವತ್ತು ಗೊತ್ತಾಗುತ್ತೆ ಯಾರು ಆಲ್ಮೋಸ್ಟ್ ಈಗ ಅಗ್ನಿ ಪರೀಕ್ಷೆ ನಾವು ಕಂಟಿನ್ಯೂ ಆಗಿ ನೋಡಿದ್ರೆ ಯಾರು ಸೆಲೆಕ್ಟ್ ಆಗ್ತಾರೆ ಅಂತಂದು ಕನ್ಫರ್ಮ್ ಆಗಿ ಗೊತ್ತಾಗ್ಬಿಡುತ್ತೆ. ನಮಗೂ ಕೂಡ ಚಾನ್ಸ್ ಕೊಡ್ತಾರೆ ವೋಟಿಂಗ್ ನಲ್ಲಿ ಆಗಿರ್ಬೋದು. ಜಡ್ಜಸ್ ಒಂದು 3 ಒಳಗಡೆ ಕಳಿಸ್ತಾರಂತೆ. 3 ಅವ್ರ ಒಳಗಡೆ ಕಳ್ಸಕ ಸೆಲೆಕ್ಟ್ ಮಾಡ್ತಾರಂತೆ. ಒಂದು 3 ನಮ್ ಕಡೆ ಅಂದ್ರೆ ನಾವು ವೋಟ್ ಹಾಕಂಗ ಮಾಡ್ತಾರಂತ ಒಂದು ಅಪ್ಡೇಟ್ ಇದೆ. ಕಾದು ನೋಡೋಣ ಮುಂದೆ ಯಾವ ತರ ಪ್ರೋಸೆಸ್ ಇದೆ. ಅಗ್ನಿ ಪರೀಕ್ಷೆ ಮುಗಿದಾದ್ಮೇಲೆ ಫೈನಲ್ಗೆ ಹೋದಾದ್ಮೇಲೆ ಅವ್ರನ್ನ ಯಾವ ತರ ಸೆಲೆಕ್ಟ್ ಮಾಡ್ತಾರೆ ಅಂತಂದು ಮುಂದಿನ ದಿನದಲ್ಲಿ ವಿಡಿಯೋ ಅಪ್ಡೇಟ್ ಬಂದಾದ್ಮೇಲೆ ತಿಳಿಸ್ತೀನಿ. ಇವಾಗ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ ಅಗ್ನಿ ಪರೀಕ್ಷೆ. ಯಾರ್ಯಾರು ವೇಟ್ ಮಾಡ್ತಾ ಇದ್ರಿ ಎಲ್ಲರಿಗೂ ಒಂದ್ ಬಹಳ ಕಾಯ್ತಾ ಇದ್ವಿ. ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಗುರು ಅಗ್ನಿ ಪರೀಕ್ಷೆ ಯಾವಾಗ ಸ್ಟಾರ್ಟ್, ಇದು ಹೊಸ ಕಾನ್ಸೆಪ್ಟ್. ನಾವು ಅವಾಗ ಅವಾಗ ಕಾಯ್ತಾ ಇದ್ವಿ ಬಿಗ್ ಬಾಸ್ ಸ್ಟಾರ್ಟ್ ಆಗಕ್ಕೆ. ಇವಾಗ ಅಗ್ನಿ ಪರೀಕ್ಷೆ ಸ್ಟಾರ್ಟ್ ಆಗುತ್ತೆ. ಒಂದಿಷ್ಟು ಪ್ರಮೋದಲ್ಲಿ ನೋಡಬಹುದು ನೆಗೆಟಿವಿಟಿ ಇದೆ ಅಂತಂದು ಕಾಣಿಸುತ್ತೆ ಅಂತಂದು. ಅದೇ ತರ ಒಟ್ಟು ಇದ್ರಲ್ಲಿ ಕೂಡ ಅದೇ ತರನೇ ಇರುತ್ತೆ ಬಿಗ್ ಬಾಸ್ ಇತ್ತಂತಂದು. ಒಂದಿಷ್ಟು ಜನ ಸೆಲೆಬ್ರಿಟಿ ಆದ್ರೆ ಹಾಗೆ ಹೋಗ್ಬೇಕು, ಕಾಮನ್ ಪೀಪಲ್ ಆದ್ರೆ ಈ ತರ ಹೋಗ್ಬೇಕಂತಂದು ಒಂದಿಷ್ಟು ಜನ ಅಂತಾರೆ. ಅಲ್ಲಿ ಸೆಲೆಬ್ರಿಟೀಸ್ ಕೂಡ ಹೋದ್ರು ಒಳಗಡೆ ಎಲ್ಲ ಕೂಡ ಟಾಸ್ಕ್ ಆಡಿದ್ದಾರೆ. ಹಿಂದಿನ ಸೀಸನ್ ಅಲ್ಲಿ ನೋಡ್ಬೋದು, ಆಚೆ ಸೀಸನ್ ನೋಡ್ಬೋದು. ಹಿಂದಿನ ಆಲ್ಮೋಸ್ಟ್ ಒಂದ್ 2-3 ಸೀಸನ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅವ್ರು ಯಾವ್ಯಾವ ತರ ಏನ್ ಎಲ್ಲ ಟಾಸ್ಕ್ ಮಾಡಿದ್ರು ಅದ ಟಾಸ್ಕ್ ನೇ ಇಲ್ಲಿ ಕೊಟ್ಟಿದ್ದಾರೆ. ಸಂಗೀತ ಶೃಂಗೇರಿ ಆಗಿರ್ಬೋದು, ವಿನಯ್ ಗೌಡ ಇವರೆಲ್ಲ ಆ ಟಾಸ್ಕ್ ಮಾಡಿದ್ರು ಕೂಡ ಮಾಡಿದ್ದಾರೆ. ಇವರು ಆಲ್ಮೋಸ್ಟ್ ಅಲ್ಲ ಮಾಜಿ ಬಿಗ್ ಬಾಸ್ ಸೀಸನ್ ಪ್ಲೇಯರ್ಸ್ ಅಲ್ಲ, ಕಂಟೆಸ್ಟೆಂಟ್ಸ್ ಅಲ್ಲ. ಹಂಗಾಗಿ ಸೇಮ್ ಅದ ಟಾಸ್ಕ್ ಕೊಟ್ಟಾರ. ಬಟ್ ಇದ್ರಾಗ ಯಾವ್ಯಾವ್ರು ಎಷ್ಟೆಷ್ಟು ಜನ ಸೆಲೆಕ್ಟ್ ಆಗಾರ ಅನ್ನೋದು ಹೇಳಿದೀನಿ. ಬಟ್ ಕನ್ಫರ್ಮ್ ಆಗ್ಬೇಕಂದ್ರೆ ನಾಳೆಗೆ ನಾವು ಕಾಯ್ಬೇಕು. ಕಾದ್ ನೋಡೋಣ. ಇವಾಗ ಸಖತ್ತಾಗಿ ಎಪಿಸೋಡ್ ಬರುತ್ತೆ ಅನ್ಸ್ಬಿಟ್ಟು ಇವತ್ತೊಂದು ಅಪ್ಡೇಟ್ ಬಂದೈತಿ. ಏನಂದ್ರ 12 ಗಂಟೆಕ್ ಇವತ್ತು ರಾತ್ರಿ 12 ಗಂಟೆಕ ಏನೋ ಲೈವ್ ಸ್ಟ್ರೀಮ್ ಇರುತ್ತೆ ಅಂತೆ ಜಿಯೋ ಹಾಟ್‌ಸ್ಟಾರ್ ನಲ್ಲಿ. ಕಾದು ನೋಡೋಣ. ಜಿಯೋ ಹಾಟ್‌ಸ್ಟಾರ್ ನಲ್ಲಿ ಲೈವ್ ಇರುತ್ತೆ ಅಂತೆ. ಒಂದ್ ಸ್ವಲ್ಪ ಹೋಗಿ ಅಲ್ಲಿ ತನ ಯಾರು ಎದ್ದಿರ್ತೀರ ಒಂದ್ ಸ್ವಲ್ಪ ಚೆಕ್ಔಟ್ ಮಾಡಿ ನೋಡೋರು. ಅದು ಯಾವ ತರ ಇರುತ್ತೆ ಅನ್ನೋದು ಗೊತ್ತಿಲ್ಲ. ಎಪಿಸೋಡ ಲೈವ್ ಆಗಿ ಬಿಡ್ತಾರ ಅಥವಾ ಈ ಶೂಟಿಂಗ್ ಲೈವ್ ಬಿಡ್ತಾರ ಗೊತ್ತಿಲ್ಲ. ಕಾದ್ ನೋಡೋಣ. ಬಂದು ನೋಡೋಣ ಏನಾಗುತ್ತೆ ಅಂತಂದು. ಮತ್ತೆ ಬಿಗ್ ಬಾಸ್ ಆಲ್ಮೋಸ್ಟ್ ಆಲ್ ಇವಾಗ ಏನು ಅಗ್ನಿ ಪರೀಕ್ಷೆಗೆ ಸೆಲೆಕ್ಟ್ ಇಷ್ಟು 60 ಜನ ಸೆಲೆಕ್ಟ್ ಮಾಡಿದ್ರಲ್ಲ ಇವ್ರನ್ನೆಲ್ಲರನ್ನು ಕೂಡ ಇನ್ಸ್ಟಾಗ್ರಾಮ್ ಅಕೌಂಟ್ ಇದ್ರೆ ಮಾತ್ರ ಸೆಲೆಕ್ಟ್ ಮಾಡಿದ್ರಂತೆ. ಕಾಮನ್ ಪೀಪಲ್ ಅಂದ್ರೆ ಆ ಇನ್ಸ್ಟಾಗ್ರಾಮ್ ಅಕೌಂಟ್ ಇರ್ಬೇಕಾಗ್ರು. ಇದು ಯಾಕೋ ಸ್ವಲ್ಪ ರಾಂಗ್ ಅನಿಸ್ತು ನನಗೆ. ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ವಿ. ಇಷ್ಟು ಅಪ್ಡೇಟ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಏನಾದ್ರು ಅಪ್ಡೇಟ್ ಬಂದ್ರೆ ನಾನು ತಕ್ಷಣವೇ ತಿಳಿಸ್ತೀನಿ. ಹಂಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನು ಮ್ಯಾಕಿಂದ್ರ ಲೈವ್ ಬರ್ತಾ ಇರ್ತೀನಿ ಸಾಯಂಕಾಲ. ನೋಡೋಣ ಲೈವ್ ಬರ್ತಾ ಇರ್ತೀನಿ. ನೀವ್ ಯಾವ ತರ ಸಪೋರ್ಟ್ ತೋರಿಸ್ತೀರಾ ಅದೇ ತರ ನಾನು ಕೂಡ ಲೈವ್ ಬಂದು ಏನೇನು ಅಪ್ಡೇಟ್ಸ್ ಏನಾದ್ರು ಇದ್ರೆ ಹೇಳ್ತೀನಿ. ಮತ್ತೆ ವಿಡಿಯೋ ಮಾತ್ರ ಕಂಟಿನ್ಯೂ ಆಗಿ ಬರ್ತಾ ಇರುತ್ತೆ. ಹಂಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್.